ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 5th ಸೆಮಿಸ್ಟರ್ನಲ್ಲಿ ಬರುವಂತಹ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ಮೇಲೆ ಕೇಳುವಂತಹ ಥಿಯರಿ ಪ್ರಶ್ನೆಗಳ ಕುರಿತು ನೋಡೋಣ. ಸೊ ಥಿಯರಿ ಪ್ರಶ್ನೆಗಳು ಏನೇನು ಬರುತ್ತೆ ಕ್ವಶನ್ ಪೇಪರ್ನಲ್ಲಿ, ಯಾವ ಯೂನಿಟ್ ಮೇಲೆ ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ಕೇವಲ ಪ್ರಶ್ನೆಗಳನ್ನ ಮಾತ್ರ ಹೊಂದಿರುತ್ತೆ. ಇವುಗಳಿಗೆ ಎಕ್ಸಾಕ್ಟ್ ಯೂನಿವರ್ಸಿಟಿ ಉತ್ತರಗಳು ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ನೀವು ಪರ್ಚೇಸ್ ಮಾಡಬಹುದು. ನಮ್ಮ ಪ್ಲೇಸ್ಟೋರ್ನಲ್ಲಿ ನಮ್ಮ ಸಾಯಿ ಗುಡ್ ಕ್ಲಾಸಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಪರಿಮಳ ಪುಸ್ತಕವನ್ನ ನೀವು ಆರ್ಡರ್ ಕೊಡ್ಲಿಕ್ಕೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಮೂಲಕ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲನೇ ಚಾಪ್ಟರ್ನ ಹೆಸರು ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್. ಸೊ ಇನ್ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಫಾರ್ 2 marks, first question, what is cost? What is cost accounting? Define cost accounting. What is costing? What is cost accountancy? What is cost unit? What is job costing? What is process costing? ಸೊ ಇವಿಷ್ಟು 2 marks ನ ಪ್ರಶ್ನೆ. 1 ಯೂನಿಟ್ ನಲ್ಲಿ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಫಾರ್ 5 marks, what are the objectives of cost accounting? What are the functions of cost accounting? What are the scope of cost accounting? What are the uses of cost accounting? 10 marks ಗೆ ಕೇಳುವಂತಹ ಪ್ರಶ್ನೆಗಳು. What are the advantages and disadvantages of cost accounting? State the difference between financial account and cost account. What are the techniques of cost accounting? State difference between price and cost. ಸೊ ಈ 4 ಪ್ರಶ್ನೆಗಳು ಏನಿದೆ 5 marks ಗೆ ಕೇಳುವಂತಹ ಒಂದು ಪ್ರಶ್ನೆ ಇದರಲ್ಲಿ ಬರುತ್ತೆ. ಸೊ 10 marks ಗೆ ಒಂದು ಥಿಯರಿ ಪ್ರಶ್ನೆ ಬರುತ್ತೆ. ಒಂದು 5 marks ಗೆ ಮತ್ತು ಒಂದು 10 marks ಗೆ ಥಿಯರಿ ಪ್ರಶ್ನೆಯನ್ನ 1ನೇ ಯೂನಿಟ್ ಮೇಲೆ ಕೇಳ್ತಾರೆ. ಸೊ 2 ಅಂಕದ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ. ಇನ್ನು 2ನೇ ಯೂನಿಟ್ ಬಗ್ಗೆ ನೋಡೋಣ. ಸೊ ಸೆಕೆಂಡ್ ಯೂನಿಟ್ ಏನಿದೆ ನಿಮ್ದು ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. ಸೊ ಇದರಲ್ಲಿ ಬರುವಂತಹ 2 marks questions. ವಾಟ್ ಈಸ್ ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್? What is indirect material cost? What is prime cost? What is cost sheet? What is output costing? What is define output costing? For 5 marks, explain advantages of cost sheet. State difference between cost and costing. Explain features and characteristics of output costing. Explain merits of output costing. ಸ್ಟೇಟ್ ದ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. ಸೊ ಇವಿಷ್ಟು ಪ್ರಶ್ನೆಗಳು ನಿಮಗೆ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಇನ್ನು 10 ಅಂಕಕ್ಕೆ ಮೂರನೇ ಯೂನಿಟ್ ನಲ್ಲಿ ಬರುವಂತಹ ಪ್ರಶ್ನೆಗಳಂದ್ರೆ ಅಕೌಂಟಿಂಗ್ ಫಾರ್ ಮಟೀರಿಯಲ್ ಕಾಸ್ಟ್ ಚಾಪ್ಟರ್ ಮೇಲೆ 2 ಅಂಕದ ಮೊದಲನೇ ಪ್ರಶ್ನೆ, ವಾಟ್ ಈಸ್ ಮಟೀರಿಯಲ್? ವಾಟ್ ಈಸ್ ಮಟೀರಿಯಲ್ ಕಾಸ್ಟ್? ವಾಟ್ ಈಸ್ ಮಟೀರಿಯಲ್ ಕಂಟ್ರೋಲ್? ವಾಟ್ ಈಸ್ ಡೈರೆಕ್ಟ್ ಮಟೀರಿಯಲ್? ವಾಟ್ ಈಸ್ ಇಂಡೈರೆಕ್ಟ್ ಮಟೀರಿಯಲ್? ವಾಟ್ ಈಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್? What is minimum stock level? What is reorder level? What is danger level? ಇವಿಷ್ಟು ಮೂರನೇ ಯೂನಿಟಿನ 2 ಅಂಕದ ಪ್ರಶ್ನೆಗಳು. What is economic order quantity? What is input output ratio? What is material turnover ratio? What is bin card? What is bin? What is first in first out method? What is last in first out method? What is purchase requisition? ಇವು ಮೂರನೇ ಯೂನಿಟ್ ನಲ್ಲಿ ಕೇಳುವಂತಹ 2 ಅಂಕದ ಪ್ರಶ್ನೆಗಳು. ಇನ್ನು ಮೂರನೇ ಯೂನಿಟ್ ನಲ್ಲಿ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು, ವಾಟ್ ಆರ್ ದ ಎಸೆನ್ಷಿಯಲ್ ಆಫ್ ಮಟೀರಿಯಲ್ ಕಂಟ್ರೋಲ್? ಎಕ್ಸ್ಪ್ಲೇನ್ ದ ಟೆಕ್ನಿಕ್ಸ್ ಆಫ್ ಸ್ಟೋರ್ ಕಂಟ್ರೋಲ್. ಇನ್ನು 4ನೇ ಚಾಪ್ಟರ್ ಮೇಲೆ ಕೇಳುವಂತಹ ಪ್ರಶ್ನೆಗಳು, ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟ್ 4ನೇ ಯೂನಿಟ್ ನಲ್ಲಿ 2 ಅಂಕದ ಪ್ರಶ್ನೆಗಳು, ವಾಟ್ ಈಸ್ ಲೇಬರ್? ವಾಟ್ ಈಸ್ ಲೇಬರ್ ಕಾಸ್ಟ್? ವಾಟ್ ಈಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಆರ್ ವಾಟ್ ಈಸ್ ಡೈರೆಕ್ಟ್ ವೇಜಸ್? What is indirect labor cost or what is indirect wages? What is a timekeeping or time record? What is a time wage plan system? What is a piece wage system? What is the bonus plans? What is idle time wages? What is overtime wages? What is machine hour rate? What is incentive plan? What is overtime premium? What is objectives of timekeeping? State 2 objectives of timekeeping. State 2 merits of Halsey bonus plan. ಸೊ ಇವಿಷ್ಟು 2 ಅಂಕದ ಪ್ರಶ್ನೆಗಳು 4ನೇ ಯೂನಿಟ್ ನಲ್ಲಿ. ಇನ್ನು 5ನೇ ಯೂನಿಟ್ ಗೆ ಸಂಬಂಧಪಟ್ಟಂತೆ ಅಕೌಂಟಿಂಗ್ ಫಾರ್ ಓವರ್ ಹೆಡ್. ವಾಟ್ ಈಸ್ ಓವರ್ ಹೆಡ್? ವಾಟ್ ಈಸ್ ಅಲೋಕೇಶನ್ ಆಫ್ ಓವರ್ ಹೆಡ್? ವಾಟ್ ಈಸ್ ಅಂಡರ್ ರಿಕವರಿ ಆಫ್ ಓವರ್ ಹೆಡ್? What is over recovery of overhead?
ಸ್ಟೇಟ್ 2 ಎಕ್ಸಾಂಪಲ್ ಫಾರ್ ಓವರ್ ಹೆಡ್. ಸೊ ಇವಿಷ್ಟು ಪ್ರಶ್ನೆಗಳು ಥಿಯರಿ ಪ್ರಶ್ನೆಗಳು. 1ನೇ ಯೂನಿಟ್ ನಲ್ಲಿ ನಿಮಗೆ 2, 5 ಮತ್ತು 10 ಅಂಕದ ಥಿಯರಿ ಪ್ರಶ್ನೆ ಬರುತ್ತೆ. 2ನೇ ಯೂನಿಟ್ ನಲ್ಲಿ 2 ಅಂಕ ಮತ್ತು 5 ಅಂಕದ ಪ್ರಶ್ನೆ ಬರುತ್ತೆ. ಉಳಿದ ಎಲ್ಲಾ ಚಾಪ್ಟರ್ ನಲ್ಲಿ ಕೇವಲ ನಿಮಗೆ 2 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ. ಉಳಿದಿದ್ದೆಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಪ್ರಾಬ್ಲಮ್ಸ್ ಯಾವ್ದನ್ನ ಪ್ರಾಕ್ಟೀಸ್ ಮಾಡಬೇಕು, ಕೇಸ್ ಸ್ಟಡಿ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಇವುಗಳಿಗೆ ಉತ್ತರ ಬೇಕಂದ್ರೆ ಮತ್ತು ಪ್ರಾಬ್ಲಮ್ಸ್ ಗೆ ರಿಲೇಟೆಡ್, ಕೇಸ್ ಸ್ಟಡಿಗೆ ರಿಲೇಟೆಡ್ ಆನ್ಸರ್ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ನೀವು ಪರ್ಚೇಸ್ ಮಾಡಬಹುದು. ಮತ್ತು ಪ್ರಾಬ್ಲಮ್ಸ್ ಗಳನ್ನ ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಯಾವ ರೀತಿ ಉತ್ತರ ಬರೆದ್ರೆ ಪೂರ್ತಿ ಅಂಕಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಬೇಕಂದ್ರೆ ನಮ್ಮ ಆಪ್ ನ ಡೌನ್ಲೋಡ್ ಮಾಡಿ ನಮ್ಮ ಆನ್ಲೈನ್ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.